ಕೂಡ ಒಂದು ಸ್ಟೇಡಿಯಂ ಆಗಬೇಕು ಅನ್ನುವಂಥದ್ದು ಭಯಂಕರ ಎಲ್ಲರ ಆಸೆ ಆಗಿದೆ. ಸ್ಟೇಡಿಯಂ ಆಗಬೇಕು ನಿಮ್ಮ ಅವಧಿಯಲ್ಲಿ ಅದು ಎಷ್ಟು ಚುರುಕಾಗುತ್ತೆ ಅಂತ ಸರ್? ಸರ್ ಖಂಡಿತ ಆಗಬೇಕು, ಖಂಡಿತ ಆಗಲೇಬೇಕು. ಮೈಸೂರು ನಮಗೆ ತುಂಬ ಬೇಕಾದಂಥ ಒಂದು ಊರು, ನಮಗೆ ಒಂಥರ ಮಹಾರಾಜರು ಇದ್ದಂಥ ಒಂದು ಊರಿದು. ನಮ್ಮ ತಂದೆಯವರು ಕೂಡ ಮೈಸೂರಿನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಸೊ ಆಮೇಲೆ ಅಫ್ಕೋರ್ಸ್ ಕೆಲಸಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದಿದ್ದು, ಆಮೇಲೆ ನಾವೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ದು. ಸೊ ಅಲ್ಲೇ ಬೆಂಗಳೂರಿನ ಆಗ್ಬಿಟ್ವಿ ನಾವು. ಆದರೆ ನಾವು ಎವ್ರಿ ದಸರಾಗೆ, ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ಗೊತ್ತಿತ್ತು, ಎವ್ರಿ ದಸರಾಗೆ ನಮ್ಮ ತಂದೆಯವರು ಕರ್ಕೊಂಬರೋರು ಇಲ್ಲಿ ಮೆರವಣಿಗೆಗೆ, ದಸರಾ ಮೆರವಣಿಗೆಗೆ. ಸೊ ಅದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ಸೊ ಹಾಗೆ ಹೇಳ್ತಾನೆ ಮೈಸೂರು ಇಸ್ ಸೋ ಕ್ಲೋಸ್ ಟು ಎವ್ರಿ ಒನ್ಸ್ ಹಾರ್ಟ್ ಆ್ಯಕ್ಚುಲಾಗಿ. ಸೊ ಹಾಗಾಗಿ ಇಲ್ಲಿ ಒಂದು ಸ್ಟೇಡಿಯಂ ಆಗಬೇಕು, ಆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ನಾವು, ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಹಾಗೆ ಹೇಳ್ತಾನೆ ಇದು ಸ್ಟೇಡಿಯಮ್ಸ್ಗಿನ್ನ ಸರ್ ನೀವು ಆಟ ಆಡೋದಕ್ಕೆ ಮಕ್ಕಳಿಗೆ ನೀವು ಒಳ್ಳೊಳ್ಳೆ ಗ್ರೌಂಡ್ಗಳು ಮಾಡಿಕೊಡ್ಬೇಕು. ಸ್ಟೇಡಿಯಂ ಕಟ್ಬಿಡೋದಲ್ಲ, ಗ್ರೌಂಡ್ಗಳು ಮಾಡಿ ಕೊಟ್ಟು ಅವ್ರಿಗೆ ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟು ಆಪರ್ಚುನಿಟಿಗಳು ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು, ಅದು ಬೇಕಾಗಿರೋದು. ಸೊ ಅದು ನಮ್ಮ ತಲೆಯಲ್ಲಿದೆ. ಸೊ ಎವ್ರಿ ಮಫಸಲ್ ಸೆಂಟರ್ನಲ್ಲಿ ಮೈಸೂರು ನಮಗೆ ಒಂದು ಝೋನ್ ಥರ. ಸೊ ಹಾಗೇ ಇನ್ನೊಂದು 5 ಝೋನ್ಗಳಿದೆ. ತುಮಕೂರಿದೆ, ಧಾರವಾಡ ಇದೆ, ಶಿವಮೊಗ್ಗ, ರಾಯಚೂರು, ಮಂಗಳೂರು. ಸೊ ಇಂಥದ್ದೆಲ್ಲ ಒಂದು ಇದರಲ್ಲಿ ಝೋನ್ಗಳಲ್ಲಿ ನಾವು ಗ್ರೌಂಡ್ಸ್ನ ಡೆವಲಪ್ ಮಾಡಿ ಅಲ್ಲಿ ಆಡ್ತಾ ಇರೋ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು, ಅಲ್ಲಿರೋ ಒಂದು ಪ್ರತಿಭೆಗೆ ನಾವು ಅದನ್ನು ಅವಕಾಶ ಮಾಡಿಕೊಟ್ಟು ಇನ್ನೂ ಜಾಸ್ತಿ ಚೆನ್ನಾಗಿ ಬರಲಿ ಅವರು, ಆ ಒಂದು ಯೋಚನೆಯಲ್ಲಿದ್ದೀವಿ ನಾವು ಇವಾಗ ಸದ್ಯ.